ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಕರಿಯರ್ ಅಕಾಡೆಮಿ. ಯಾರ ಮೊದಲ ಬಾರಿಗೆ ವಿವೇಕಾನಂದ ಕರಿಯರ್ ಅಕಾಡೆಮಿ ನೋಡೋಕೈತಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡಿಟ್ಕೊಡ್ರಿ. ಯಾಕಂತಂದ್ರೆ ಸ್ನೇಹಿತರು, ನಾನು ಮೊನ್ನೆನ ಒಂದು ವಿಡಿಯೋ ಮಾಡಿಕ್ಕಿದ್ದೀನಿ ರೀ. ಯಾವಾಗ ರಿಸಲ್ಟ್ ಬರ್ತೈತಿ ಗೊತ್ತಿಲ್ಲ, SSC ತಲೆ ಕೆಡ್ಸೊಳಕ್ಕೆ ಹೋಗ್ಬಿಡ್ರಿ ಅಂತ ಹಾಕಿದ್ನಿ. ಅದೇನು ಮಾಡ್ರಿ, ಆಲ್ರೆಡಿ ಏನಾಗಿತ್ತು ರಿಸಲ್ಟ್ ಬಂದೈತಿ. ಹೌದಲ್ರಿ, ಯಾರು ಸಹ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇಷ್ಟೊಂದು ಕಟಪ್ ನಿಂದಿರ್ತೈತೆ ಅಂತೇಳಿ. ಕಟಪ್ ಅನ್ಕ EWS 100 ಇರ್ತದ, 94 ಈ ರೀತಿಯಾಗಿ ಕಟಪ್ ತುಂಬ ಅಂದ್ರೆ ಅತಿ ಹೆಚ್ಚು ಈ ಸಲ ಕಟಪ್ ನಿಂತದ. ಯಾರ್ದು ಸೆಲೆಕ್ಟ್ ಆಗೈತಿ ಒಳ್ಳೆಯದು ಸ್ನೇಹಿತರೆ. ಯಾರ್ಯಾರ ಮಾಡುವಾಗ ರಿಸಲ್ಟ್ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿರಿ, ಅವ್ರದ್ದು ಆಲ್ರೆಡಿ ಏನಾಗದ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸೈತಿ. ಕೆಲವರು BSF ಸಿಕ್ಕಿರ್ಬೋದು, CRPF ಸಿಕ್ಕಿರ್ಬೋದು, CISF ಸಿಕ್ಕಿರ್ಬೋದು, ಅಸ್ಸಾಂ ರೈಫಲ್ ಈ ರೀತಿ ಸಿಗ್ತಾ ಹೋಗಿದ್ದಾವ. ಸಿಕ್ಕವ್ರಿಗೆ ಆಯ್ತೀನಿ, ಸಿಗಲ್ದವ್ರು ಥ್ಯಾಂಕ್ಸ್ ಸ್ನೇಹಿತರೆ. ಸಿಗಲ್ದವ್ರಿಗೆ ಹೆಂಗೆ ಯಾವ್ದು ಸ್ವಲ್ಪ ರಿಸಲ್ಟ್ ಹೆಚ್ಚೈತಿ ನೋಡ್ರಿ. ಅಂದ್ರೆ ಈಗ 94 ಕಟಪ್ ನಿಂತೈತಿ, ಯಾವ್ದು 93 ಐತ್ರಿ, ಯಾರ್ದು 92 ಐತಿ. ಇವ್ರದ್ದು ಸೆಲೆಕ್ಷನ್ ಆಗೋ ಸಾಧ್ಯತೆ ಇರ್ತದ. ಹೆಂಗೆ ಇರ್ತದ, ಇವ್ರು ಹೋಲಿಕ್ಕಂತ ತಿಳ್ಕೊರಿ. ಅವಾಗ ಏನು ಮಾಡ್ತಾರೆ, ನಿಮ್ಮ ಮೇಲ್ ಇರ್ತದೆ ಅಥವಾ ಜಿಮೇಲ್ ಇರ್ತದೆ, ಆ ಜಿಮೇಲ್ಗೆ ಏನಾಗುತ್ತೆ ಡೈರೆಕ್ಟ್ ನೋಟಿಫಿಕೇಶನ್ ಕಳಿಸ್ತಾರೆ. ನೀವೇನಾಗೈತಿ ಸೆಲೆಕ್ಷನ್ ಆಗೈತಿ, ದಯವಿಟ್ಟು ಬರ್ರಿ ಅಂತ ಕಳಿಸ್ತಾರೆ. ಇನ್ನು ಉಳ್ದವ್ರದ್ದು ಏನೈತಿ ನೋಡ್ರಿ ಸ್ನೇಹಿತರೆ, ನಮ್ಮದು 90 ಐತಿ, ಒಂದು 88 ಐತಿ, 84 ಐತಿ, 85 ಐತಿ. ಇವ್ರು ಏನೈತಿ ಮತ್ತು ನಿಮ್ಮ ಏಜ್ ಕೂತಿತ್ತು, ನೀವು ರಿಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ರಿಸ್ಟಾರ್ಟ್ ಈ ಸಲ ಯಾರು ಅಪ್ಲೈ ಮಾಡ್ಕೊಂಡಾರ್ರಿ, ಇನ್ನೊಂದು 50 ದಿನ ಉಳ್ದದ, ಸ್ಟಾರ್ಟ್ ಮಾಡಿಬಿಟ್ರಿ. ಯಾಕಂದ್ರೆ ನೀವು ಆಲ್ರೆಡಿ ಏನು ಮಾಡಿರ್ತೀರಿ, ಯಾವ ರೀತಿಯಾಗಿ ಕ್ವಶನ್ಗಳು ಬರ್ತಿರ್ತಾವ, ಯಾವ ರೀತಿಯಾಗಿ ಅವನ್ನ ಬಿಡಿಸ್ಬೇಕು ಅನ್ನೋದನ್ನು ಏನಾಗಿರ್ತದ ಗೊತ್ತಿರ್ತದ. ಆದ್ದರಿಂದ ಏನು ಮಾಡಕ್ಕೆ ಶುರು ಮಾಡಿರಿ ನೀವು, ಈಗ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡ್ರಿ, ಇನ್ನೊಂದು ದಿನ ಬಾಳದ್ರೆ ಬಿಡ್ರಿ. ಸ್ವಲ್ಪ ಏನಾಗಿರ್ತದ ಮೂಡಪ್ ಆಗಿರ್ತದ, ಇನ್ನೊಂದು ದಿನ ಬಿಡ್ರಿ. ಮತ್ತು ನಾಳೆ ಏನು ಮಾಡಿರಿ, ನೀವು ಶುರು ಮಾಡಲೇಬೇಕು ಸ್ನೇಹಿತರೆ. ನೋ ಮೋರ್ ಆಪ್ಷನ್ ಆ್ಯಂಡ್ ನೋ ಮೋರ್ ಕ್ವಶನ್ಸ್. ಹೌದಲ್ರಿ, ನಾ ಹೇಳಿ ಈಗ ಎಕ್ಸಾಂಪಲ್ EWS 100 ಸ್ನೇಹಿತರೆ ಕಟಪ್ ನಿಂತದ 100. ಕೆಲವೊಬ್ರದ್ದು 99 ಆಗಿರ್ತದ, ಕೆಲವೊಬ್ರು 99.5 ಇರ್ತದ. ಇವ್ರದ್ದು ಸೆಲೆಕ್ಷನ್ ಆಗೋ ಚಾನ್ಸ್ ಒಂದು 90% ಇರ್ತದೆ. ಹೌದಲ್ರಿ, ಇವ್ರಿಗೇನದ ಜಿಮೇಲ್ಗೆ ಡೈರೆಕ್ಟ್ ಮೆಸೇಜ್ಗಳು ಬರ್ತಿರ್ತಾವೆ. ಅಂತಿನ್ನು ಉಳ್ಕಾದವ್ರದ್ದು ಏನೈತಿ ಅದಕ್ಕಿಂತ ಕಡಿಮೆ ಏನೈತಿ, ಅವ್ರು ಏನು ಮಾಡಿರಿ, ನೀವು ಶುರು ಮಾಡಬೇಡ್ರಿ. ಇವತ್ತು ಶುರು ಮಾಡ್ಬೇಕ್ರಿ, ನೋ ರೀಸನ್ ಇಲ್ಲದೆ ಶುರು ಮಾಡಿಬಿಡ್ರಿ. ಯಾಕಂದ್ರೆ ಮತ್ತೆ ಏನು ಆಗ್ತದ, ಸೇಮ್ ಪ್ರೊಸೀಜರ್ ಮುಂದುವರ್ತದ. ಎಕ್ಸಾಮ್ ಆಗ್ತದೆ, ಫಿಸಿಕಲ್ ಆಗ್ತದೆ, ಮೆಡಿಕಲ್ ಆಗ್ತದೆ, ಫೈನಲ್ ಲಿಸ್ಟ್. ಇದು ಪಾಸ್ ಆಗಿದ್ರಿ, ಇದು ಪಾಸ್ ಆಗಿದ್ರಿ, ಇದು ಪಾಸ್ ಆಗಿದ್ರಿ, ಇಲ್ಲಿ ಫೇಲ್ ಆಗಿದೆ. ಮುಂದಿನ ವರ್ಷ ಏನಾಗ್ತದೆ, ಇಲ್ಲೂ ಸಹ ಪಾಸ್ ಆಗ್ತೀರಿ, ಜಾಯ್ನಿಂಗ್ ಆರ್ಡರ್ ಬರ್ತದ, ಖುಷಿ ಪಡ್ಕೊಂತ ಬಿಡ್ರಿ. ಆದರೆ ಇಷ್ಟಕ್ಕೆ ಏನಾಗೈತಿ, ನನ್ನ ಲೈಫ ಮುಗೀತು ಬಿಟ್ಬಿಡ್ರಿ ಸ್ನೇಹಿತರೆ. ಅದೆಲ್ಲ ಫಾಲ್ತು ಎಲ್ಲ ಹೇಳೋದು ಬಿಟ್ಬಿಡ್ರಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಯಾರ್ಯಾರ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಒಳಗೆ ಟೆಕ್ನಿಕಲ್ ಅಥವಾ ಟ್ರೇಡ್ಸ್ಮನ್ ಹಾಕಿ ನೋಡ್ರಿ, ಟೆಕ್ನಿಕಲ್ ಟ್ರೇಡ್ಸ್ಮನ್ ಅದು ಸಹ ರಿಸಲ್ಟ್ ಬಂದೈತಿ. ರಿಸಲ್ಟ್ ಬಂದೈತಿ. ಅದು ಆಲ್ರೆಡಿ PDF ಸೆಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಆದ ತಕ್ಷಣ 100% ನನ್ನ ಟೆಲಿಗ್ರಾಮ ಮತ್ತು ನನ್ನ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಡ್ರಿ. ಇದು ರಿಕ್ರೂಟ್ಮೆಂಟ್ ಆಗಿ ಭಾಳ ದಿನ ಮತ್ತು ಇದು ಯಾವುದಿತ್ತು CRPF ಇದ್ದಿಲ್ಲ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ರಿಕ್ರೂಟ್ಮೆಂಟ್ ಆಗಕ್ಕೈತಿ ಒಂದು 2 ವರ್ಷ ಸನಿ ಆತ್ರಿ. ಅದರ ಏನಾಗಿತ್ತು, ಸ್ವಲ್ಪ ರಿಸಲ್ಟ್ ಯಾಕೋ ಅಂದ್ರೆ ಎಕ್ಸಾಮ್ ಮುಗಿದ ನಂತರ ಒಂದು ಏನು ರಿಸಲ್ಟ್ ಬರುತ್ತೆ ಅದು ಸ್ವಲ್ಪ ಭಾಳ ದಿನ ಡಿಲೇ ಮಾಡಿರ್ತಾನೆ. ರೀಸನ್ ಯಾರಿಗೂ ಗೊತ್ತಿಲ್ಲ. ಎಕ್ಸಾಮ್ ನೋಟಿಫಿಕೇಶನ್ದಾಗ ಪೋಸ್ಟ್ ಹೆಚ್ಚು ಕೊಟ್ಟರು, ನೋಟಿಫಿಕೇಶನ್ ತಕ್ಷಣ ಮತ್ತೆ ಏನು ಮಾಡಿದ್ರು, ಪೋಸ್ಟ್ನ ಕಡಿಮೆ ಮಾಡಿದರು. ಅದಾದ ನಂತರ ಮತ್ತೆ ಏನಾಯಿತು, ನಿಮ್ಗೆ ಚೂಸ್ ಮಾಡಿದ್ವಿ ಪೋಸ್ಟ್, ಒಂದೊಂದು ಪೋಸ್ಟ್ ತೆಗೆದು ಬಿಟ್ಟಿದ್ದಾರೆ ಹತ್ರ ಅಂತ ಡಿಲೀಟೇ ಮಾಡಿಬಿಟ್ರೆ. ಡೈರೆಕ್ಟ್ ಪೋಸ್ಟ್ CRPFದವ್ರು ತೆಗೆದುಬಿಟ್ರು. ಮತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರಿ ಅವ್ರಟ್ಟು ಚಾಯ್ಸ್ ಮಾಡೋದು ಬತ್ತತ್ರ. ಆ ಚಾಯ್ಸ್ ಮಾಡಿದಾದ ನಂತರ ಎಕ್ಸಾಮ್ ಆಯಿತು. ಎಕ್ಸಾಮ್ ಆದ ನಂತರ ಏನಾಯಿತು, ಸ್ವಲ್ಪ ಮತ್ತೆ ಡಿಲೇ ಮಾಡ್ರಿ, ಭಾಳ ಡಿಲೇ ಮಾಡ್ಯಾರ ಈ ಸಲ. ಹೌದಲ್ರಿ, ಡಿಲೇ ಮಾಡ್ಯಾರ ಮುಗಿತೆ. ಯಾರ್ಯಾರು ಹಾಕಿರಿ ಫಿಸಿಕಲ್ಲದು ನಿಮ್ಮ ಅಟೆಂಡ್ ಮಾಡಿದಾರೆ ಅಂದ್ರೆ ಅದ್ರದ್ದು ಸಹ ಏನಾಗಿದೆ ಶಾರ್ಟ್ ಲಿಸ್ಟ್ ಬಂದೈತಿ. ಅದನ್ನು ಒಂದು ಸರಿ ನೋಡ್ಕೊಂಡು ಬಿಟ್ರೆ ಭಾಳ ಚಲೋ ಸ್ನೇಹಿತರೆ. ನೋಡ್ಕೊಂಡು ಬಿಡ್ರಿ, ಏನಾಗೋದೈತಿ PDF ಡೌನ್ಲೋಡ್ ಮಾಡ್ಕೊಳ್ರಿ. ಫಿಸಿಕಲ್ ಮತ್ತು ಮೆಡಿಕಲ್ ಅಟೆಂಡ್ ಕೊಟ್ಟಿದ್ರೆ ನೋಡ್ಕೊರಿ. ಸುಮ್ಮನೆ ಪಾಲ್ತು ಬಂದಿರ್ತೈತಿ, ಗೊತ್ತೈತಿ ನಿಮಗೆ. ನಾ ಏನು ಭಾಳ ಹೇಳಕತ್ತಲ್ಲ.